ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿನ ಪದಗಳ ಅರ್ಥದ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯುದ್ಧ ಪಾಠದ ಪದಗಳ ಅರ್ಥ: ಆರ್ತನಾದ, ಕಷ್ಟಕ್ಕೆ ಸಿಕ್ಕಿದವರ ಕೂಗು; ಕ್ರೌರ್ಯ, ನಿರ್ದಯೆ, ಕರುಣೆ ಇಲ್ಲದ; ರೋದನ, ಅಳುವಿಕೆ; ಸೂಲಗಿತ್ತಿ, ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳು; ಕಿವಿಗಡಕಿಚ್ಚು, ಕಿವಿಗೆ ಕರ್ಕಶವಾಗು; ಗ್ರೌಂಡ್, ಭೂಪ್ರದೇಶ; ಸಾಂತ್ವನ, ಸಮಾಧಾನಪಡಿಸು; ಹಂಬಲ, ತೀವ್ರ ಆಸೆ; ಹತಾಶೆ, ನಿರಾಶೆ, ಆಶಾಭಂಗ. ಟಿಪ್ಪಣಿ: ಬ್ಲಾಕ್ಔಟ್ ನಿಯಮ: ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು. ಶಬರಿ ಪಾಠದ ಪದಗಳ ಅರ್ಥ: ಅಣಿ, ಸಿದ್ಧತೆ; ಅರಿ, ತಿಳಿ; ಅಸುರ, ರಾಕ್ಷಸ; ಆದರ, ಪ್ರೀತಿ; ಆನು, ತಾಳು; ಊಣೆಯ, ಕೊರತೆ; ಎಡೆ, ಸ್ಥಳ; ಐದಿ, ಹೋಗಿ; ಕಡು, ಅತಿ; ಕರುಕ, ಉರಿದ ಬತ್ತಿಯ ಕಪ್ಪು ಭಾಗ; ಚಿರ, ಸೀರೆ; ಚಿರ ಅನ್ನೋದು ತತ್ಸಮ ಪದ, ಸೀರೆ ಅನ್ನೋದು ತದ್ಭವ ಪದ. ನಾರು, ಬಟ್ಟೆ; ತವಸಿ, ತದ್ಭವ ಪದ, ತಪಸ್ವಿ ತತ್ಸಮ ಪದ; ತೃಷೆ, ಬಾಯಾರಿಕೆ; ದಿಟ್ಟಿ, ತದ್ಭವ ಪದ, ದೃಷ್ಟಿ; ನಲ್ಮೆ, ಪ್ರೀತಿ; ನೆರವು, ಸಹಾಯ; ಪೆರೆ, ಚಂದ್ರ; ಶಶಿ, ತಿಂಗಳು; ಚಂದ್ರ, ಪೆರೆ, ಬೇರೆ ಬೇರೆ ಹೆಸರುಗಳದಾವ್ರಿ ಚಂದ್ರಗ. ನೆಕ್ಸ್ಟ್, ಬೆಂಬಲ, ಗುಂಪು; ಬಯಕೆ, ಇಚ್ಛೆ; ಬೆರಗು, ಆಶ್ಚರ್ಯ, ಅದ್ಭುತ, ವಿಸ್ಮಯ; ಭೂಜಾತೆ, ಸೀತೆ; ಮಧುಪರ್ಕ, ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ. ರೇವು, ಬಂದರು; ಇನ್ನೊಂದು ರೇವು ಪಟ್ಟಣ ಅಂತ ಬರ್ತ್ರಿ. ರೇವು ಪಟ್ಟಣ ಅಂದ್ರೆ ಬಂದರು ನಗರ, ಬಂದರು ಪಟ್ಟಣ. ವೇದಿ, ಹೋಮ ನಡೆಸುವ ಸ್ಥಳ; ಹೋಮ ನಡೆಸುವ ಸ್ಥಳಕ್ಕೆ ವೇದಿ ಅಂತ ಕರೀತಾರ. ಸನಿಯ ಅಥವಾ ಸನಿಹ, ಸಮೀಪ. ಸಿದ್ಧಿ, ತಪಸ್ವಿ. ಹವಣು, ಸಿದ್ಧತೆ. ಅಬ್ಬೆ, ತಾಯಿ. ಅರ್ತಿ, ಪ್ರೀತಿ. ಅಳಲು, ದುಃಖ. ಆನನ, ಮುಖ; ಆನನ, ಮುಖ. ಗಜಾನನ ಅಂದ್ರೆ ಆನೆಯ ಮುಖ. ವದನ ಅಂದ್ರೂ ಕೂಡ ಮುಖ. ಹಯವದನ ಅಂದ್ರೆ ಕುದುರೆಯ ಮುಖ. ಹಯ ಅಂದ್ರೆ ಕುದುರೆ, ವದನ ಅಂದ್ರೆ ಮುಖ. ಉಲ್ಕೆ, ಆಕಾಶದಿಂದ ಭೂಮಿಗೆ ಬೀಳುವ ತೇಜೋಪುಂಜವಾದ ಆಕಾಶಕಾಯಕ್ಕೆ ನಾವು ಉಲ್ಕೆ ಅಂತ ಕರಿತೀವಿ. ಎಂತರೋ, ಎಂತಹವರೋ. ಎರೆ, ಬೇಡು, ಪ್ರಾರ್ಥಿಸು. ಕಂಪು, ಸುವಾಸನೆ. ಕರ, ಕೈ. ಚಿರ, ಶಾಶ್ವತ. ತಣಿವು, ತೃಪ್ತಿ. ತುಸು, ಸ್ವಲ್ಪವು. ತೇಜ, ಕಾಂತಿ. ಧೃತಿ, ಧೈರ್ಯ. ನೆಚ್ಚು, ನಂಬು. ಪದ, ಪಾದ. ಪೊಗಳು, ಹೊಗಳು. ಬನ್ನ, ಕಷ್ಟ, ತೊಂದರೆ. ಬಳಿ, ದಾರಿ. ಬೇಗೆ, ದುಃಖವೆಂಬ ಬೆಂಕಿ. ಮಧುಕರ, ದುಂಬಿ. ಮರುಳು, ಮೋಡಿ. ಲೇಸು, ಉತ್ತಮ. ಶಮಣಿ, ತಪಸ್ವಿ. ಸವಿ, ಸಿಹಿ. ಸುರಭಿ, ಕಾಮಧೇನು. ಹಳು, ಕಾಡು. ಅಂಜು, ಹೆದರು, ಭಯಪಡು. ಪೆನ್ನಿ, ಇಂಗ್ಲೆಂಡಿನ ನಾಣ್ಯ. ಕೂಟ, ಅನೇಕ ರಸ್ತೆಗಳು ಸೇರುವ ಜಾಗ. ಟೈಪಿಸ್ಟ್, ಬೆರಳಚ್ಚುಗಾರ. ಕಾರಕೂನ, ಗುಮಾಸ್ತ. ಪಾಟಿ, ಹಲಗೆ. ಪೋಕ್ತ, ಪೋಕ್ತ ಅಂದ್ರೆ ಅಲಂಕಾರ, ಚೆನ್ನಾಗಿ ಉಡುಪು ಧರಿಸುವುದು. ಕಟೆ, ಕೆತ್ತು. ಕಬ್ಬಿಗ, ಕವಿ. ಚೆನ್ನ, ಚಡ್ಡಿ. ಟ್ರಾಮ್, ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲು. ಟ್ರಾಮ್ ಅಂದ್ರೆ ವಿದ್ಯುತ್ತಿನಿಂದ ಓಡಾಡುವಂತಹ ಸ್ಥಳೀಯ ರೈಲು. ಪುಚ್ಚ, ಗರಿ. ಫೂಟು, ಅಡಿ. ವಶೀಲಿ, ಪ್ರಭಾವ, ವರ್ಚಸ್ಸು. ವಿಲಾಯತಿ, ವಿದೇಶ. ಸಿಂಪಿ, ದರ್ಜಿಯವನು. ಮೋರೆ, ಮುಖ. ವಸಾಹತು, ಅನ್ಯ ದೇಶೀಯರ ಅಧಿಕಾರಕ್ಕೊಳಪಟ್ಟ ಪ್ರದೇಶ. ಸೀಲಿಂಗ್, ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ. ಸ್ಟೇಷನರಿ, ಲೇಖನ ಸಾಮಗ್ರಿಗಳು ಇತ್ಯಾದಿ. ಅಸ್ತಿಭಾರ, ಬುನಾದಿ. ಗಿರಣಿ, ಹತ್ತಿಯನ್ನು ಬಿಡಿಸುವ, ನೂಲು ಮಾಡುವ, ಧಾನ್ಯ ಬಿಡಿಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ, ಮಿಲ್ಲು. ಇದಕ್ಕೆ ನಾವು ಗಿರಣಿ ಅಂತ ಕರಿತೀವಿ. ತಾಂತ್ರಿಕ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ. ಮುಕ್ತಕಂಠ, ತೆರೆದ ಮನಸ್ಸು. ಶತಮಾನೋತ್ಸವ, 100 ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವಕ್ಕೆ ನಾವು ಶತಮಾನೋತ್ಸವ ಅಂತ ಕರಿತೀವ್ರಿ.
ಸುಪರ್ದಿ ವಶ ಸ್ಥೈರ್ಯ ದೃಢತೆ ಹರಿಕಾರ ಮುಂದಾಳು. ಕಾಮಗಾರಿ ಕೆಲಸ, ಗೊಮ್ಮಟ ವ್ಯಕ್ತಿತ್ವ ಉನ್ನತ ವ್ಯಕ್ತಿತ್ವ, ದೂಷಣೆ ನಿಂದನೆ, ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ, ಸಮುಚ್ಚಯ ಸಮೂಹ, ಸುಸಂಗ ಯೋಗ್ಯವಾದ, ಹಂಬಲ ಬಯಕೆ. ಟಿಪ್ಪಣಿ: ರೀಜೆಂಟ್ ಇಂಗ್ಲಿಷ್ ಭಾಷೆಯ ಪದ ಪ್ರತಿನಿಧಿ. ಸ್ಯಾನಿಟರಿ ಇಂಗ್ಲಿಷ್ ಭಾಷೆಯ ಪದ ನಿರ್ಮಲೀಕರಣ, ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ. ದಿವಾನ ಪರ್ಷಿಯನ್ ಭಾಷೆಯ ಪದ ಸಚಿವ, ಮಂತ್ರಿ, ಹಿರಿಯ, ಮುಖ್ಯ ಕಾರ್ಯಭಾರಿ. ಮನ್ವಂತರ ಸಂಸ್ಕೃತ ಭಾಷೆಯ ಪದ ಒಬ್ಬ ಮನುವಿನ ಕಾಲ, ಪರಿವರ್ತನೆಯ ಕಾಲ. ಅಂದಾಜಿಸು, ಊಹೆ ಮಾಡು, ಗುಡಿಮನೆ, ಚಿಕ್ಕ ದೇವಸ್ಥಾನ. ಆವಾಹಿಸು, ಮೈಮೇಲೆ ಬರುವಂತೆ ಮಾಡಿಕೊ, ಕ್ಷೋಭೆ, ತಳಮಳ. ಅಪ್ರತಿಮ, ಹೋಲಿಕೆ ಇಲ್ಲದ, ಅಮೂರ್ತ. ದಿಗ್ಭ್ರಮೆಗೊಂಡ, ದಿಕ್ಕು ತೋಚದ. ಗಂಧ, ವಾಸನೆ. ಜಡ, ಮಂದ, ಚಟುವಟಿಕೆ ಇಲ್ಲದ. ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳನ್ನು ನಾವು ಪಂಚೇಂದ್ರಿಯ ಅಂತ ಕರಿತೀವಿ. ಕೀರ್ತಿ, ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ. ಘ್ರಾಣೇಂದ್ರಿಯ, ಮೂಗು. ತೋಟ, ಬಂದೂಕಿನ ಗುಂಡು. ಪಂಜ, ಹುಲಿಯ ಅಂಗಾಲು. ಲಾಂಛನ, ಗುರುತು, ಚಿಹ್ನೆ. ಅತಿ ಕುಟಿಲ ಮನ, ಅತಿಯಾದ ಮೋಸದ ಮನಸ್ಸು. ಅನೃತ, ಅಸತ್ಯ. ಅಪರಗಿರಿ, ಅಸ್ತಮಾನದ ಬೆಟ್ಟ, ಪಶ್ಚಿಮದ ಬೆಟ್ಟ. ಅಬ್ಜೋದರ, ವಿಷ್ಣು. ನೋಡ್ರಿ, ಅಬ್ಜೋದರ ಅಂದ್ರೆ ವಿಷ್ಣು. ಕಾಯಕಾಂತಿ, ವಿಷ್ಣುವಿನ ದೇಹದ ಕಾಂತಿ. ಅಯ್ಯ, ತಂದೆ. ಅಷ್ಟವಿಧ, 8 ಬಗೆಯ. ಅಳಿ, ನಾಶ. ಆಚ್ಛಾದಿತ, ಆವರಿಸಿದ. ಆದಿತ್ಯ, ಸೂರ್ಯ. ಇಂಬು, ಅವಕಾಶ. ಉಯ್, ಒಯ್ಯು. ಕೂರ್ಮೆ, ಸ್ನೇಹ. ನೋಡ್ರಿ ಎಷ್ಟು ಡಿಫ್ರೆಂಟ್ ಐತೆ. SD ಎಕ್ಸಾಮ್ ಒಳಗೆ ಕೇಳಿದ್ರಿ ಇದನ್ನ. ಕೂರ್ಮೆ, ಸ್ನೇಹ. ಕೃತ್ರಿಮ, ಮೋಸ. ಕೆಲವಾನು, ಕೆಲವು. ಕೈಕೊಳ್ಳು, ಸಮ್ಮತಿಸು. ಕೊಟರ, ಕುಟೀರ, ಮರದ ಪೊಟರೆ. ತಮಾಲ, ಕತ್ತಲೆ. ತಸ್ಕರ, ಕಳ್ಳ. ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ ಇದನ್ನ. ತಸ್ಕರ, ಕಳ್ಳ. ದಿಗ್ಮುಖ, ದಿಕ್ಕುಗಳು. ದುಷ್ಪುತ್ರ, ದುಷ್ಟಪುತ್ರ. ನಿರ್ವಾಹ, ತಂತ್ರ. ನಿರದ, ಮೋಡ. ನೆರವಿ, ಜನಸಮೂಹ. ನೇಸರ್, ಸೂರ್ಯ. ಪಚ್ಚು, ಹಂಚು. ಪನ್ನಗ, ಹಾವು. ಇದನ್ನ ಎಕ್ಸಾಮಲ್ಲಿ ಕೇಳಿದ್ರಿ. ಪನ್ನಗ, ಹಾವು, ಉರಗ ಅಂತ ಕೂಡ ಕರಿತೀವಿ. ಪರದು, ವ್ಯಾಪಾರ. ಪರಮಗಹನ, ನಿಗೂಢ. ಬಂಚಿಸು, ವಂಚಿಸು. ಬರವಂ, ಬರುವಿಕೆಯನ್ನು. ಬಲವೊಂದು, ಪ್ರದಕ್ಷಿಣೆ, ಬಂದು. ಬವರ, ಜಗಳ, ಯುದ್ಧ. ಬಸಿರ್, ಹೊಟ್ಟೆ. ಬೀಯ, ತದ್ಭವ ಪದ. ವ್ಯಯ, ತತ್ಸಮ ಪದ. ಖರ್ಚು. ಬೇಹಾರಿ, ತದ್ಭವ ಪದ. ವ್ಯಾಪಾರಿ, ತತ್ಸಮ ಪದ. ಭೃಂಗೋದರ, ಹೊಗೆ ತುಂಬಿ. ಮನದನ್ನ, ಸ್ನೇಹಿತ. ಮಹಾವಟವಿಟಪಿ, ದೊಡ್ಡದಾದ ಅಸ್ವಸ್ಥ ಮರ. ಸಂದೇಯ, ತದ್ಭವ ಪದ. ಸಂದೇಹ, ತತ್ಸಮ ಪದ. ಸಮನಿಸು, ಸಂಭವಿಸು. ಹರಣ, ಕದಿಯು. ಹುಸಿ, ಸುಳ್ಳು. ಕೋಕಿಲ, ತತ್ಸಮ ಪದ. ಕೋಗಿಲೆ, ತದ್ಭವ ಪದ. ಕೋಕಿಲ, ಕೋಗಿಲೆ. ಕಂದಿದ, ಮಸುಕಾದ. ಕಲುಷಿತ, ಮಲಿನ. ಪಂಥ, ದಾರಿ. ಬರಡು, ಟೊಳ್ಳು, ಹಾಳು ಬಿದ್ದಿರುವ. ವಸಂತ, ಸಮೃದ್ಧಿ. ಹಡಗು, ನಾವೆ. ಹಣತೆ, ದೀಪ. ಯವೆ, ಕಣ್ಣು ರೆಪ್ಪೆ. ಒಕ್ಕಿ, ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ. ಕೆನ್ನ, ಕೆಂಪು. ಗಾವುದ, ದೂರವನ್ನು ಅಳೆಯುವ ಒಂದು ಪ್ರಮಾಣ. 4 ಹರದಾರಿ. 12 ಮೈಲುಗಳ ಅಂತರ. ತಿಂಗಳ, ಚಂದ್ರ. ತಿಂಗಳೂರ, ಚಂದ್ರಲೋಕ. ನೆರೆ, ಬಿಳಿ ಬಣ್ಣ. ಬೆಳ್ಳಿ, ಶುಕ್ರ. ಬ್ರಹ್ಮಾಂಡ, ಜಗತ್ತು. ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ. ಮುಕ್ಕಿ, ಗಬಗಬನೆ ತಿಂದು. ಹೊನ್ನ, ಹಳದಿ. ಅಗಸಿ, ಹೆಬ್ಬಾಗಿಲು. ಕಾರಕೂನ, ಗುಮಾಸ್ತ. ಕೊಳ್ಳಿ, ಬೆಂಕಿ. ಘೋರ, ಆಪತ್ತು. ಜತ್ತ, ಜೊತೆ. ಟಾರ, ನಾಶ. ಬಂಟ, ವೀರ. ಲೂಟಿ, ಸುಲಿಗೆ. ಹತಾರ, ಆಯುಧ. ಹುಕುಂ, ಆದೇಶ. ಕಸರತ್ತು, ಚಮತ್ಕಾರ. ಕುಮುಕಿ, ಸಹಾಯ, ಒತ್ತಾಸೆ. ಘಾತಕ, ದ್ರೋಹಿ. ಚರಿಗೆ, ತಂಬಿಗೆ. ಜಲದ, ತೀವ್ರ. ದಂಡು, ಸೈನ್ಯ. ಭರಪೂರ, ಪ್ರವಾಹ. ವಿಲಾತಿ, ವಿಲಾಯಿತಿ. ಮಸಲತ್ತು, ಪಿತೂರಿ, ಒಳಸಂಚು. ಅಡಿಪಾದ, ಅನ್ವಯ, ವಂಶ. ಅರುಹು, ಹೇಳು. ಅವಸರ, ಅಗತ್ಯದ.
ಇನ ಸೂರ್ಯ ಉರವಣಿಸು ಹೆಚ್ಚಾಗು ಋಣ ಹಂಗು ಎನಿಸಲೊಲ್ಲದ ಇಷ್ಟಪಡದ ಕಡು ಅತಿ ಕಿಂಕರ ಸೇವಕ. ನಮ್ಮ TET ಎಕ್ಸಾಮಲ್ಲಿ ಕೇಳಿದ್ರು ಇದನ್ನು. ಕೈಯಾನು ಕೈ ಚಾಚು ಕೈವಾರ ಹೊಗಳಿಕೆ. SDA ಮತ್ತು FDA ಎಕ್ಸಾಮಲ್ಲಿ ಕೇಳಿದ್ರು ಇದನ್ನು, ಕೈವಾರ ಅನ್ನೋದು ಹೊಗಳಿಕೆ. ಗಡಣ ಸಮೂಹ ಗದ್ದುಗೆ ಪೀಠ ಗ್ಲಾನಿ ತಲ್ಲಣ ಚಿತ್ತ ಮನಸ್ಸು ತನುಜ ಮಗ. ಅನುಜ ಅಂದ್ರ ಸಹೋದರ, ತನುಜ ಅಂದ್ರ ಮಗ. ಧನುಜ ರಾಕ್ಷಸ, ಅನುಜ ಅಂದ್ರ ಸಹೋದರ, ತನುಜ ಅಂದ್ರ ಮಗ, ಧನುಜ ಅಂದ್ರ ರಾಕ್ಷಸ. ದೃಗಜಲ ಅಂದ್ರ ಕಣ್ಣ ನೀರು, ದೃಗಜಲ ಕಣ್ಣ ನೀರು. ಬಳಿ ಅನಂತರ, ಬಾಯ್ದಂಬುಲಕ್ಕೆ ಎಂಜಲಿಗೆ. ಭೇದ ವ್ಯತ್ಯಾಸ, ಮುರಾರಿ ಕೃಷ್ಣ, ಮುರ ಪ್ಲಸ್ ಅರಿ ಮುರಾರಿ ಕೃಷ್ಣ. ಮೇದಿನಿ ಭೂಮಿ, ರಣ ಯುದ್ಧ. ರವಿ ಸೂರ್ಯ, ರವಿ ಸುತ್ತ ಕರ್ಣ ರಾಜೀವಸಕ ಸೂರ್ಯ. ರಿಪು ಶತ್ರು. ಲಲನೆ ತರುಣಿ, ಶೌರಿ ಕೃಷ್ಣ, ಶೌರ್ಯ ಶೌರ್ಯ. ಸಂತತಿ ವಂಶ, ಸುತ ಮಗ. ಸೋನುಗಳು ಮಕ್ಕಳು, ಇದನ್ನ SDA ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಸೋನುಗಳು ಮಕ್ಕಳು. ಹಗೆ ಶತ್ರು. ಹಸಾದ ಪ್ರಸಾದ, ಹಸಾದ ಅನ್ನೋದು ತದ್ಭವ ಪದ, ಪ್ರಸಾದ ಅನ್ನೋದು ತತ್ಸಮ ಪದ. ಆಶ್ವಿಜ ಚೈತ್ರದಿಂದ 7ನೆಯ ಮಾಸ, ಆಶ್ವಯುಜ. ಇಳೆ ಭೂಮಿ, ಎಲರ್ ಗಾಳಿ. ಕೊನೆ ಗೊನೆ, ತಿರೆ ಭೂಮಿ. ನವಧಾತ್ರಿ ಹೊಸದಾಗಿ ಕಾಣುವ ಭೂಮಿ, ನವಧಾತ್ರಿ ಹೊಸದಾಗಿ ಕಾಣುವ ಭೂಮಿ. ಮಕಮಲ್ಲು ನಯವಾದ ಬಟ್ಟೆ, ಹುಲ್ಲಿನ ಮಕಮಲ್ಲು, ಹುಲ್ಲು ಹಾಸು. ವನದಿ ಸಮುದ್ರ, ಹಸುರಿನ ಸಮುದ್ರ. ವನದಿ ಸಮುದ್ರ, ಹಸುರಿನ ಸಮುದ್ರ. ಶ್ಯಾಮಲ ಕಪ್ಪು ನೀಲ. ಶಾಲಿವನ ಭತ್ತದ ಗದ್ದೆ. ಹೊಸ ಪಚ್ಚೆ, ಹೊಸ ಹಸುರು, ಎಳೆಯ ಚಿಗುರು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.